ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಈ ದಿನನ ಸ್ಟಾರ್ಟ್ ಮಾಡೋಣವಾ? ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ದೇವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಲಕ್ಷಯ್ಯಗೆ ಸ್ಕೂಲ್ ಇದೆ. ಇದು ಸೆಕೆಂಡ್ ಡೇ. ಫಸ್ಟ್ ಡೇ ಅಮ್ಮ ಇದ್ದರು, ಅವರು ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ರು. ಸೊ ಇವತ್ತಿನಿಂದ ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿಕೊಂಡು ನನ್ನ ಕೆಲಸನೆಲ್ಲ ನಾನೇ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವತ್ತು ಟಿಫನ್ಗೆ ಅಂತೇಳಿ ನಾನು ಪೂರಿನ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಆಗಲಿ ಅಂತೇಳಿ ಪೂರಿ ಜೊತೆಗೆ ಆಲೂಗಡ್ಡೆ ಸಾಗುನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಗೋಧಿ ಹಿಟ್ಟನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ. ನಾನು ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ ಇದಕ್ಕೆ. ಜಸ್ಟ್ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಮೈದಾ ಹಾಕೋದು ಎಲ್ಲ ಮಾಡ್ತಾರೆ. ಉಬ್ಬಿ ಬರಬೇಕು ಅಂದರೆ ರವೆ ಹಾಕಬೇಕು ಅಂತಾರೆ. ಸೊ ನಾನು ಇದು ಯಾವುದನ್ನೂ ಹಾಕೋದಿಲ್ಲ. ಜಸ್ಟ್ ಗೋಧಿ ಹಿಟ್ಟು ಮತ್ತು ಉಪ್ಪನ್ನ ಹಾಕಿ ಡ್ರೈ ಮಿಕ್ಸ್ನ ಮಾಡಿಕೊಂಡು ಇದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೇ ನಾನು ಕಲಸಿಟ್ಕೊತೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಹೆಣ್ಮಕ್ಳಿಗಂತೂ ಏನಪ್ಪ ಟಿಫನ್ ಮಾಡೋದು ಇವತ್ತು ಅನ್ನೋದೇ ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ. ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಳಿರ್ತಾರಲ್ವ, ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಮಾಡ್ಕೊಡೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ನಾನಂತೂ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಫಸ್ಟೇ ಅವ್ನಿಗೆ ಏನು ಬೇಕು ಅಂತ ಕೇಳಿರ್ತೀನಿ. ಸೊ ಅವ್ನು ಡಿಸೈಡ್ ಮಾಡಿ ಹೇಳಿರ್ತಾನೆ ನಾಳೆ ಟಿಫನ್ ಈ ಥರ ಬೇಕು ಅಂತ ಹೇಳಿ. ಸೊ ಅದ್ರ ಪ್ರಕಾರವಾಗಿ ನಾನು ರೆಡಿಯಾಗಿರ್ತೀನಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ನನಗೇನು ಅಷ್ಟು ತಲೆನೋವು ಇರೋದಿಲ್ಲ. ನನಗೆ ಗೊತ್ತಿರುತ್ತಲ್ವ ಇದನ್ನು ಮಾಡಬೇಕು ಅಂತ. ಸೊ ಹಾಗಾಗಿ ಬಂದಿದ ತಕ್ಷಣ ಅದಕ್ಕಷ್ಟೇ ರೆಡಿ ಆಗ್ತಾ ಇರ್ತೀನಿ. ಇನ್ನು ಅದಕ್ಕೆ ಪೂರಿಗೆಲ್ಲ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಯಿತು. ಇವಾಗ ಸಾಗು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆನೆಲ್ಲ ಬೇಯೋದಕ್ಕಿಟ್ಟು ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹೆಚ್ಚಿಟ್ಕೊಳ್ಳೋಣ ಅಂಥೇಳಿ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಫಸ್ಟೇ ಒಬ್ಬೊಬ್ಬರು ಹಿಟ್ಟನ್ನೆಲ್ಲ ಕಲಸಿಟ್ಬಿಟ್ಟಿರ್ತಾರೆ ನೈಟೇ. ಸೊ ನಾನು ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ. ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಹಾಗೆ ಕಲಸಿ ಹಾಗೆ ಮಾಡೋಣ ಅಂತ ಮಾಡ್ಕೊತೀನಿ. ಸೊ ಇನ್ನು ವಿಜಿಲೆಲ್ಲ ಕೂಗಿದಾಯಿತು. ಇವಾಗ ನೋಡಿ ಆಲೂಗಡ್ಡೆ ಸಿಪ್ಪೆನೆಲ್ಲ ಬಿಡಿಸಿಡೋಣ ಅಂಥೇಳಿ ಬಿಡಿಸಿಡ್ತಾ ಇದ್ದೀನಿ. ಹಾಗೆ ಒಗ್ಗರಣೆನೂ ಹಾಕ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ, ಕಡಲೆಬೇಳೆ ಮತ್ತು ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಇಷ್ಟನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಹಾಗೆ ಫ್ರೈ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ಉಪ್ಪು ಹಾಕಿದ್ರು ಅಷ್ಟೇ. ಈರುಳ್ಳಿಗೆ ಅಷ್ಟು ಉಪ್ಪು ಹಿಡಿಬೇಕು ಅಂದರೆ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ನಾನು ಪೂರಿಗೆಲ್ಲ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಅಂಥೇಳಿ ಲಟ್ಟಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆಗಿತ್ತು. ಇವಾಗ ನಾನು ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಅರಿಶಿಣದ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂಗಡ್ಡೆ ಸಾಗು ರೆಡಿ ಆಗಿಬಿಟ್ಟಿರುತ್ತೆ. ಹಾಗೆ ನಾನು ಪೂರಿಗೂ ಒಂದು ಸೈಡ್ ಲಟ್ಟಿಸ್ಕೊತಾ ಇದ್ದೆ. ಸೊ ಪೂರಿನೂ ರೆಡಿ ಆಗಿತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಪೂರಿ ನೋಡಿ ಎಷ್ಟು ಚೆನ್ನಾಗಿ ಗುಬ್ಬಿ ಬರ್ತಿದೆ ಅಲ್ವಾ. ಸೊ ನಾನು ಇಷ್ಟನ್ನೇ ಹಾಕಿರೋದು. ನಾನು ಆಗಲೇ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅಷ್ಟನ್ನೇ ಹಾಕಿ ಈ ಥರ ಮಾಡಿದ್ದೀನಿ. ಎಲ್ಲ ಪೂರಿನೂ ಇದೇ ಥರನೇ ಉಬ್ಬಿ ಬರ್ತಿತ್ತು. ಸೊ ಪೂರಿನೆಲ್ಲ ರೆಡಿ ಮಾಡಿದಾದಮೇಲೆ ಲಕ್ಷ್ಯಗೆ ಟಿಫನ್ ಎಲ್ಲ ತಿನ್ನಿಸಿ ಬಾಕ್ಸ್ಗೆಲ್ಲ ಕಟ್ಟಿದ್ದಾಯಿತು. ಈಗ ಹೊರಗಡೆ ಬಂದು ನೋಡಿದ್ರೆ ಲೈಟಾಗಿ ಹನಿ ಬರ್ತಾಯಿತ್ತು. ಮಳೆ ಅಂತೂ ನಿಲ್ತಾನೆ ಇಲ್ಲ ಫ್ರೆಂಡ್ಸ್. ಎಷ್ಟು ಮಳೆ ಅಂದರೆ ನೋಡಿ, ಜಿನಿ ಜಿನಿ ಅಂತ ಜಿನುಕ್ತಾನೆ ಐತೆ. ಜೋರಾಗೂ ಬರ್ತಿಲ್ಲ, ಮೆಲ್ಲಗೂ ಬರ್ತಿಲ್ಲ. ಸೋನೆ ಮಳೆ ಅಂತಾರಲ್ಲ ಹಂಗೆ. ಕಿಶನ್ ನೋಡಿ ಎದ್ದು ಬಂದಾನೆ. ಹಾಯ್ ಮಾಡು ಕಿಶನ್. ಹಾಯ್. ಲಕ್ಷ್ಯ ಏನು ಮಾಡ್ತಿದ್ದಾನೆ ಗೊತ್ತಾ? ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಏನಮ್ಮ ಬರುತ್ತೆ ಇರೋ ಇಲ್ಲಿಗೇನೆ. ಯಪ್ಪ, ಮಕ್ಕಳನ್ನ ಸ್ಕೂಲ್ಗೆ ಹೆಂಗೆ ಕಳಿಸೋದು ಅನ್ನೋದೇ ಭಯ ಆಗ್ಬಿಟ್ಟಿದೆ. ಅಷ್ಟೊಂದು ಮಳೆ ಬರ್ತೈತೆ ನಿನ್ನೆ ಮತ್ತು ಇವತ್ತು. ನಿಲ್ತಾನೆ ಇಲ್ಲ ಮಳೆ. ಸರಿ, ಇವನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ.
ಇನ್ನು ಲಕ್ಷಯ್ ಸ್ಕೂಲಿಗೆ ಹೋದ್ಮೇಲೆ ನನಗೊಂದಷ್ಟು ಕೆಲಸಗಳಿರುತ್ತೆ. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಕಿಶನ್ಗೆ ಟಿಫನ್ ಮಾಡಿಸ್ಬೇಕಲ್ವಾ, ಅದಂತೂ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಎಲ್ಲ ಅಮ್ಮಂದಿರಿಗೂ ಗೊತ್ತಿರುತ್ತೆ ಮಕ್ಕಳಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂತ. ಸೊ ನನ್ನ ಮಗನಿಗೂ ಹಾಗೇ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡೆಲ್ಲ ತಿನ್ನಿಸಿ ರೂಢಿ ಮಾಡಿಸಿಲ್ಲ ನಾನು. ಒಂದು ಹತ್ರ ಕುಂಡ್ರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಕೊಡ್ತೀನಿ, ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಏನೋ ಒಂದು ಸ್ವಲ್ಪ ಹೊಟ್ಟೆಗೆ ಹೋಗುತ್ತೆ ಅಂದರೆ ಈ ಥರದ್ದೆಲ್ಲ ಮಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅವನಿಗೆ ಮೊಬೈಲ್ ಕೊಟ್ಟು ಊಟನೆಲ್ಲ ಮಾಡಿಸ್ಕೊತೀನಿ. ಇದಾದಮೇಲೆ ನಾನು ಸ್ವಲ್ಪ ಟಿಫನ್ನ ತಿಂದ್ಕೊಂಡೆ. ಟಿಫನ್ ತಿಂದು ಹಿಂದೆಯೇ ಕಾಫಿ ಕುಡಿಯೋದಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಯಾವಾಗಲೂ ಮಾಡೋದಿಲ್ಲ, ಯಾವಾಗಲಾದರೂ ಒಂದೊಂದು ಸಾರಿ. ಅಂದರೆ ಇವತ್ತು ಒಳ್ಳೆ ಮಳೆ ಬರ್ತಿತ್ತಲ್ವ, ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಫಿಲಮ್ ಹಾಕಿದ್ರು, ಅದ್ರ ನೋಡಿಕೊಂಡು ಈ ಥರ ಕಾಫಿ ಕುಡಿಯೋದು ಇಷ್ಟ ಆಯಿತು. ಸೊ ಇವತ್ತು ಈ ಥರ ಕಾಫಿ ಕುಡ್ಕೊಂಡೆ. ಇನ್ನು ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದಾಯಿತು, ಸ್ವಲ್ಪ ಅಡುಗೆ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಕಿಶನ್ಗೆ ಅಳಬಾರ್ದು, ಅವ್ನು ಸೈಲೆಂಟಾಗಿರಬೇಕು ಅಂದರೆ ಅವ್ನಿಗೆ ಇಷ್ಟ ಆಗೋ ಥರ ಅವ್ನ ಫೇವ್ರೆಟ್ ಏನಾದರೂ ಕೊಟ್ಟರೆ ಅವ್ನು ಸೈಲೆಂಟಾಗಿರ್ತಾನೆ. ಅವನಿಗೆ ಈ ಥರ ದ್ರಾಕ್ಷಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸ್ನಾನಕ್ಕೆ ಹೋಗೋ ಮೊದಲೇ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ದ್ರಾಕ್ಷಿನ ನೆನೆಸಿಟ್ಟು ಹೋಗಿದ್ವಿ. ಬಂದಮೇಲೆ ಅದನ್ನೆಲ್ಲ ತೊಳೆದು ಕೊಟ್ಟೆ ಕಿಶನ್ಗೆ. ಅವನಿಗಂತೂ ಚಿಂಟು ಟಿ ವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಟೈಮಲ್ಲಿ ಕೃಷ್ಣ ಬರುತ್ತೆ, ಅದನ್ನು ನೋಡ್ತಾ ಇದ್ದ. ಇನ್ನು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಹಂಚಿಕಡ್ಡಿ ಬರುತ್ತಲ್ವ ಪೊರ್ಕೆದು, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಚುಚ್ಚಿ ಈ ಥರ ಇಡ್ತಾ ಇದ್ದೀನಿ. ರೀಸನ್ ಏನಿಲ್ಲ, ಅದು ಬೇರೆ ಬೇರೆ ಸಪ್ರೇಟಾಗಿ ಹೋದರೆ ಸೊಪ್ಪಿನ ಜೊತೆಗೆ ಕಾಣಿಸೋದಿಲ್ಲ ಅಂಥೇಳಿ ಮೆಣಸಿನ್ಕಾಯಿನ ಅದರೊಳಗಡೆ ಚುಚ್ಚಿರ್ತಾರೆ ಅಷ್ಟೇ. ಖಾಲಿ ಆಗೋಯ್ತು ಕೃಷ್ಣ, ಇನ್ನೂ ಬೇಕಾ? ಇಷ್ಟ ಆಯ್ತಾ? ಹೆಂಗಿತ್ತು? ಬಾ ತೆಗಿಬೇಡ ನೀನು. ಚೆನ್ನಾಗಿತ್ತಾ? ಸಾಕು ಮಗನೇ. ಊಟ ಮಾಡಲ್ವಾ? ಊಟ ಹಾಂ ಅಲ್ಲೋಡ. ಕೃಷ್ಣ ಟಿ ವಿ ನೋಡ್ತಿದ್ದಾಗ ಕರೆಂಟ್ ಹೋಗಿಬಿಟ್ಟಿತ್ತು. ಸೊ ಅವನು ದ್ರಾಕ್ಷಿ ತಿಂತಾ ದ್ರಾಕ್ಷಿ ಖಾಲಿ ಆಗಿರೋದೇ ಗೊತ್ತಿಲ್ಲ. ಕರೆಂಟ್ ಹೋದ್ಮೇಲೆ ಪ್ಲೇಟ್ ನೋಡ್ಕೊತಾನೆ, ದ್ರಾಕ್ಷಿ ಖಾಲಿ ಆಗಿಬಿಟ್ಟಿತ್ತು. ಸೊ ನನ್ನ ಹತ್ರ ಬಂದ ಇನ್ನು ಸ್ವಲ್ಪ ಕೊಡು ಅಂತ ನಾನು ಕೊಡಲಿಲ್ಲ, ಯಾಕೆಂದರೆ ಹೀಗೆ ಥಂಡಿ ಇತ್ತು. ಸೊ ಇನ್ನು ಜಾಸ್ತಿ ಕೊಟ್ಟರೆ ಏನಾದರೂ ಹುಷಾರಿಲ್ದಂಗೆ ಆಗಿಬಿಡುತ್ತೆ ಅಂತೇಳಿ ಕೊಡಲಿಲ್ಲ. ಮತ್ತು ಅಷ್ಟೊತ್ತಿಗೆ ಕರೆಂಟ್ ಬಂತಲ್ವ, ಸೊ ಚಿಂಟು ಟಿ ವಿ ಆನ್ ಆಯಿತು ಅಂತ ಅವ್ನು ನೋಡೋಗಿ ಮತ್ತೆ ಚಿಂಟು ಟಿ ವಿ ನೋಡೋದಕ್ಕೆ ಕೂತ್ಕೊಂಡ. ಅಷ್ಟೊತ್ತಿಗೆ ನನಗಿಲ್ಲಿ ಸೊಪ್ಪು ಎಲ್ಲ ಬೆಂದ್ಕೊಂಡಿತ್ತು, ವಿಷಲ್ ಹಾಕಿತ್ತು. ಸೊ ವಿಷಲೆಲ್ಲ ಆರಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆಲ್ಲ ಹಸಿಮೆಣ್ಸಿನ್ಕಾಯಿ, ಒಂದು ಮಿಸ್ ಆಗಿಲ್ಲ. ಸೊಪ್ಪಿನ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ಸಿಗೋದೇ ಇಲ್ಲ. ಸೊ ಈ ಥರ ಟ್ರಿಕ್ನ ಆವಾಗಿಂದನೂ ಯೂಸ್ ಮಾಡ್ತಿದ್ರು, ಸೊ ನಾನು ಯೂಸ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಗಾಳಿ ಎದ್ದಿತ್ತು, ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಳೆ ಬಂದಾಗ ನಾನು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೋತೀನಿ, ನನಗಂತೂ ತುಂಬಾ ಇಷ್ಟ ವೆದರು. ಸೊ ಇದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಕೃಷ್ಣ ಅಂತೂ ಅವ್ನಿಗೆ ಎಷ್ಟೇ ಮಳೆ ಹುಯ್ಲಿ, ಯಾವಾಗಲೇ ಮಳೆ ಬರ್ತಿರ್ಲಿ, ಅವ್ನ ರಿಯಾಕ್ಷನ್ ಇದೇ ಥರ ಇರುತ್ತೆ. ಯಾಕೆ ಮಳೆ ಬರ್ತೈತಲ್ಲ, ಏನಾಗ್ತಿದೆ ಇಲ್ಲಿ ಅಂತ. ಇನ್ನು ಸ್ವಲ್ಪ ಮಳೆ ನಿಂತ ಮೇಲೆ ಅಪ್ಪ ಮಗ ಇಬ್ಬರು ಒಂದೇ ಸರಿ ಬಂದರು ಇವತ್ತು. ಹಲೋ, ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ವೆಲ್ಕಮ್. ನೋಡಿ ವಿಡಿಯೋಗ್ರಾಫರ್ ಹೆಂಗಿದ್ದಾರೆ ಅಂತ. ಹಾ, ತಾಚಿ ಅಲ್ಲ ಇಡೋದು, ರೂಮಲ್ಲಿ ಇಡೋಗು. ಹೆಂಗಿತ್ತು ಸ್ಕೂಲು? ಸ್ಕೂಲ್ ಚೆನ್ನಾಗಿತ್ತು ಗೊತ್ತು. ಕ್ಲಾಸ್ ಹೆಂಗಿತ್ತು? ಎದ್ದ ಅಣ್ಣ. ಏನು ನೀಟಾಗಿ ಬರ್ದಾ? ನೋಡು ಈ ಥರ ತಲೆ ಹರಟೆಗೆ ಆಗಲ್ಲ ಅನ್ನೋದು ನನಗೆ. ಹೋ, ಏನಿದು ಅಣ್ಣ ತಮ್ಮ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ? ಇದೆಲ್ಲ ಸುಮ್ಮನೆ. ಬಂದಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಇಬ್ರಿಗೂ ಒಬ್ರಿಗೊಬ್ರಿಗೆ ಲವ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇಬ್ಬರು ಒಬ್ರಿಗೊಬ್ರು ಹೊಡೆದಾಡ್ತಿರ್ತಾರೆ, ಕಿತ್ತಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನೋಡಿ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ರಲ್ವ, ಅವ್ರನ್ನ ಸುಮ್ಮನೆ ಅಂತೂ ಕೂರಿಸಲ್ಲ ನಾನು. ಸೊ ಬೈಂಡ್ ಹಾಕಿ ಅಂತ ಅವ್ರಿಗೆ ಬೈಂಡ್ ಕೊಟ್ಟೆ. ಸೊ
ಲಕ್ಷ್ಯಗೆ ಸ್ಕೂಲ್ ಬೈಂಡ್ ಹಾಕ್ಬೇಕಿತ್ತಲ್ಲ ಬುಕ್ಸ್ಗಳಿಗೆಲ್ಲ, ಸೊ ಅವರು ಅದನ್ನು ಹಾಕೊತಾ ಇದ್ರು. ಇವಾಗ ತಾನೇ ಬಂದಿದ್ದೀನಿ, ಏನಾದರೂ ತಿನ್ನೋದಕ್ಕಾದರೂ ಮಾಡಿಕೊಡು ಅಂದರು. ಇನ್ನು ಇಷ್ಟೇನ ಹಾಕಿದ್ದು? ಮಡ್ಗೋ ಅಲ್ಲಿ. ಇನ್ನು ಇವರಂತೂ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ ಅಪ್ಪ ಮಕ್ಕಳು ಅಂತ ಹೇಳಿ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಸೀದಾ ಅಡುಗೆ ಮನೆಗೆ ಬಂದಿದ್ದೀನಿ. ಡಿಫ್ರೆಂಟಾಗಿ ಇವತ್ತು ಏನಾದರೂ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಹೇಗಿದ್ರು ಸ್ನ್ಯಾಕ್ಸ್ ಕೇಳಿದಾರಲ್ವ, ಹಾಗಾಗಿ ಹಲಸಿನಕಾಯಿ ಬೀಜ ಇತ್ತು, ಅದರೊಳಗಡೆ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಲಸಿನ ಬೀಜದ ವಡೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಹಲಸಿನ ತಿಂದು ಬೀಜನ ದೂರ ಬಿಸಾಕ್ತಿದ್ವಿ, ಸೊ ಆ ಥರ ಬಿಸಾಕೋದ್ಬಿಟ್ಟು ಈ ರೀತಿ ವಡೆನ ಒಂದ್ಸರಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಹಲಸಿನ ಬೀಜನ ಒಂದಿನ ಫುಲ್ಲು ಬಿಸಿಲಲ್ಲಿ ಒಣಗಿಸಿದ್ದೆ. ಅದು ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಬೇಕು, ಮೇಲ್ಗಡೆ ವೈಟ್ ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರಲ್ಲಿ ಒಂದು 5-6 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಸಿರುಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೀರು ಹಾಕ್ದಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಬೇಕು ಅಂತೇಳಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ, ಇದು ವಿಷಲ್ ಆಗಿತ್ತು, ಒಂದು 5-6 ವಿಷಲ್ನೇ ತೊಗೊಂಡಿದ್ದೆ. ಸೊ ಅದು ಮುಟ್ಟಿದ ತಕ್ಷಣ ಅಂದರೆ ಪ್ರೆಸ್ ಮಾಡಿದ ತಕ್ಷಣ ಅದು ಬ್ರೇಕ್ ಆಗಬೇಕು. ಸೊ ಅಲ್ಲಿವರೆಗೂ ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ಅದು ಕರೆಕ್ಟಾಗಿದೆ ಅಂತ ಗೊತ್ತಾಯಿತು. ಈಗ ನಾನು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ನೋಡಿ ನಾನು ಹಾಗೆ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಇದ್ದರೆ ಸಾಕು. ನಾವು ನಾರ್ಮಲಾಗಿ ಕಡಲೆಬೇಳೆ ವಡೆ ಮಾಡ್ತೀವಲ್ವ, ಸೊ ಅದೇ ಥರನೇ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಈ ಸ್ಪೈಸಸ್ ಏನೂ ಹಾಕಿರಲಿಲ್ಲ, ಲೈಕ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಸೊ ನಾನು ಅದನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಅಲ್ಲಿ ಎಲ್ಲ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಎಲ್ಲ ಹಾಗಾಗಿ ಹೆಚ್ಚಾಕಿದ್ರು, ನಾನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನನ್ನ ಪ್ರಕಾರ ಸೋಡಾ ಹಾಕ್ಕೊಳ್ಳೋದು ಬೇಡ ಅಂತ ಅನ್ಕೋತೀನಿ, ನಾನು ಹಾಕ್ಕೊಂಡಿಲ್ಲ. ಹಾಗೆ ಇದಕ್ಕೆ ಮೇನ್ ಬೇಕಾಗಿರೋದೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದು ಕೋಟಿಂಗ್ ಅಂತಲೇ ಮಾಡೋದು ಅಂದರೆ ಅಕ್ಕಿ ಹಿಟ್ಟು. ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಏಕೆಂದರೆ ಹಲಸಿನಕಾಯಿ ಬೀಜನ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಂಡಿರ್ತೀವಲ್ವ, ಅದರೊಳಗಡೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗೆ ನಾವು ಈರುಳ್ಳಿನೂ ಸಹ ಹಾಕ್ಕೊಂಡಿರ್ತೀವಿ, ಈರುಳ್ಳಿನೂ ನೀರಿನ ಅಂಶ ಬಿಡ್ತಾ ಇರುತ್ತೆ. ನಾವು ಅದನ್ನು ಕಲಿಸ್ಬೇಕಾದ್ರೆ ಅಷ್ಟೇ ಸಾಕಾಗಿಬಿಡುತ್ತೆ, ಜಾಸ್ತಿ ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋದು ಬೇಡ. ಹಾಗೆ ಸ್ವಲ್ಪ ನೀರನ್ನ ತೇವ ಮಾಡಿಕೊಂಡು ನಾವು ವಡೆನ ತಟ್ಟಬೇಕಾದ್ರೆ ಸ್ವಲ್ಪ ಮಂದವಾಗಿ ತಟ್ಕೊಳ್ಳಿ. ತೆಳ್ಳಗೆ ತಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಂದವಾಗಿಯೇ ತಟ್ಕೊಳ್ಬೇಕು. ಮಾಮೂಲಿ ನೀವು ವಡೆಗೆಲ್ಲ ತಟ್ಕೊತಿರಲ್ಲ ಅಷ್ಟು ತೆಳುವಾಗಿ ಏನು ತಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದನ್ನೆಲ್ಲ ತಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ಸೊ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ವಡೆ, ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಹಾಗೆ ಇದನ್ನು ಈ ಥರ ಮುರಿದಾಗ ನೋಡಿ ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕಂತೂ ರುಚಿಯೇ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊತಿದ್ದೆ, ತಿಂದ ಮೇಲೆ ಗೊತ್ತಾಯಿತು ಎಷ್ಟು ರುಚಿಯಾಗಿತ್ತು ಅಂತ. ಹಾಗೆ ನೀವು ಯಾರು ಬಂದು ನನ್ನ ಬೆನ್ನು ತಟ್ಟೋದಕ್ಕಾಗಲ್ಲ ಅಂತ ನನ್ನ ಬೆನ್ನು ನಾನೇ ತಟ್ಕೊತಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹಲಸಿನಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವಾಗಲೂ ನಾನೇ ತಿಂದು ಟೇಸ್ಟ್ ನೋಡ್ತಿದ್ರೆ ಏನು ಚೆನ್ನಾಗಿರುತ್ತೆ, ನೀವು ಒಂದು ಟೇಸ್ಟ್ ಹೇಳಲೇಬೇಕು ಅಂತೇಳಿ ನನ್ನ ಹಸ್ಬೆಂಡ್ನ ಕನ್ವಿನ್ಸ್ ಮಾಡಿ ಕರ್ಕೊಬಂದು ಕೂರಿಸ್ದೆ. ಸೊ ಟಿ ವಿ ಎಲ್ಲ ಜಾಸ್ತಿ ಸೌಂಡ್ ಕೊಟ್ಟಿದ್ರು, ಹಾಗಾಗಿ ಅವ್ರ ವಾಯ್ಸ್ ಕೇಳಿಸಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವರು ನನ್ನ ಬೆನ್ನು ತಟ್ಟಿದ್ರು ಸಖತ್ತಾಗೈತೆಮ್ಮ ಅಂತ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಮಕ್ಕಳು ಸಹ ಹೇಳ್ತಾಯಿದ್ರು ಇಬ್ಬರೂ ಚೆನ್ನಾಗಿದೆ ಅಂತ. ಈ ರೆಸಿಪಿನ ಮಾಡ್ಕೊಂಡು ತಿನ್ನೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ, ಬಾಯ್.